ನಾನು ನಮಸ್ಕಾರಗಳನ್ನ ಮಾಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣಗೌಡರು ಏನು ಒಂದು ಜನರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಚೇರಿಯನ್ನು ನಮ್ಮ ಕ್ಷೇತ್ರದಲ್ಲಿ ಕರೆದಿದ್ದಾರೆ. ಅವರಿಗೆ ಶುಭವನ್ನ ಕೋರ್ತಾ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಹಾಯ ಆಗುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ ನಮ್ಮ ಸಹಕಾರ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ನೆಲ್ಲ ಉದ್ದೇಶಿಸಿ ಬಿಡುವಿನ ಸಮಯದಲ್ಲಿ ಬಂದಂತ ನಮ್ಮ ಸಚಿವರಾದಂತಹ ಮುನಿಯಪ್ಪನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮಾಲೀಕರಾದಂಥ ನಾರಾಯಣಗೌಡ್ರೆ, ಅವರ ಧರ್ಮಪತ್ನಿಯವರೇ ಮತ್ತು ಮಕ್ಕಳೇ, ಸ್ವಾಮೀಜಿಯವರು ಸರ್ಕಾರಿ ಅಧಿಕಾರದಲ್ಲಿದ್ದು ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜ ಸೇವೆಗೆ ನಡು ಕಟ್ಟಿ ನಿಂತಿದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾರೆ. ಮುಂದೆ ಉಜ್ವಲ ಭವಿಷ್ಯ ಇರುವಂಥ ಪ್ರಿಯ ಕೃಷ್ಣವರೇ ಮತ್ತು ನಾರಾಯಣಗೌಡರ ಹಿತೈಷಿಗಳೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಈಗಾಗಲೇ 10-11 ಅಂಗಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾರಾಯಣಗೌಡರು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಶುರು ಮಾಡಿದರು. ಸುಮಾರು 20 ವರ್ಷ ಹತ್ರ ನಮ್ಮೂರಿನವರು, ನಮಗೆ ತುಂಬ ಬೇಕಾದವರು. ನನ್ನ ಚುನಾವಣೆಗಳಂದರೆ 1 ತಿಂಗಳ ಕೆಲಸ ಬಿಟ್ಟು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಿದ್ರು. ಒಬ್ಬ ಸೋದರನ ಸಮಾನ. ಅವ್ರ ಹೆಣ್ಣಾಗಿ ಬೆಳೀಲಿ. ಈಗ 10-11 ಅಂದರೆ 100 ಅಂಗಡಿ ಮಾಡಲಿ. ಇಡೀ ದಕ್ಷಿಣ ಭಾರತದಲ್ಲೇ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ಮಾಡಿ ಅವರಿಗೆ ಭಗವಂತ ಆಯುರಾದ ಭಾಗ್ಯವನ್ನು ಕೊಡಲಿ, ಅಭಿವೃದ್ಧಿ ಆಗಲಿ, ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ. ಕೇವಲ ವ್ಯಾಪಾರನೇ ಅಲ್ಲ, ಸಮಾಜ ಸೇವೆಯನ್ನು ಮಾಡ್ತಾರೆ. ಮದುವೆ ಮಾಡುವಂಥದ್ದು, ಬಡವರಿಗೆ ಸಹಾಯ ಮಾಡೋದು, ಎಲ್ಲ ಕೆಲಸಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅದಕ್ಕೆ ದೇವರು ಅವ್ರನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ, ಮತ್ತಿನ್ನಷ್ಟು ಸಮಾಜ ಸೇವೆಯನ್ನು ಜೊತೆಗೆ ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಆಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ದಿನ ನಮ್ಮ ಶ್ರೀಮಠದ ಭಕ್ತರು ವಿಶೇಷವಾಗಿ ಹಳ್ಳಿಗಾಡಿನಿಂದ ಬಂದು ಒಂದು ಹೊಸ ಉದ್ಯಮದಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಈಗಾಗಲೇ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಇವತ್ತು ಐಶ್ವರ್ಯ ಗೋಲ್ಡ್ ಕಂಪನಿಯನ್ನ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವ ಮಾಡ್ತಾ ಇರುವಂತಹ ಒಂದು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿಕೊಟ್ಟಂತ ಸನ್ಮಾನ್ಯ ಸಚಿವರಾದಂಥ ಮುನಿಯಪ್ಪನವರು, ಹಿರಿಯ ರಾಜಕೀಯ ಮುತ್ಸದಿಗಳು ಕೂಡ, ಅವರು ಬಹಳಷ್ಟು ಅನುಭವಿಗಳು. ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿ ಅವರು ಬಹಳ ಪ್ರೀತಿಯಿಂದ ನಾರಾಯಣಗೌಡರನ್ನ ಹರಿಸಿದ್ರು. ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಕೂಡ ಹೇಳಿದ್ರು. ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಿ ಅಂತ ಕೂಡ ಹೇಳಿದ್ರು. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಭವಿಷ್ಯದಲ್ಲಿ ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮ್ಮ ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ, ತಂದೆಯ ಹಾಗೆಯೇ ಮಾನವೀಯತೆ, ಸಮಾಜ ಸೇವದ ಭಾವನೆಯನ್ನು ಇಟ್ಟುಕೊಂಡು ಜನರ ನಡುವೆ ಕಿರಿಯರಿಗೆ ಸಮಾನವಾದಂತಹ ಪ್ರೀತಿ ತೋರಿಸ್ತಾ ಇರುವಂತಹ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ ನಾರಾಯಣಗೌಡರು ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅವರ ಜೀವನದ ಹಿನ್ನೆಲೆ ನೋಡಿದ್ರೆ, ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿ ಒಂದು ಉದ್ಯಮಕ್ಕೆ, ಎಂಟರ್ಪ್ರಿನರ್ಶಿಪ್ಗೆ ಅಥವಾ ಒಂದು ಹೊಸ ಕಂಪನಿನ ಪ್ರಾರಂಭ ಮಾಡಬೇಕು ಅಂದ್ರೆ ಬಹಳಷ್ಟು ಅಡೆತಡೆಗಳಿರ್ತವೆ. ಮೊದಲು ಮಾನಸಿಕವಾಗಿ ಅಡೆತಡೆ ಇರ್ತವೆ, ಮೆಂಟಲ್ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ. ಅದನ್ನ ಬಿಯಾಂಡ್ ದಟ್ ಅಬ್ಸ್ಟ್ರಕ್ಷನ್ ಒಂದು ಸ್ಟ್ರಾಂಗ್ ಹೆಜ್ಜೆನೆ ಇಟ್ಟು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿಗಳನ್ನ ಅಲ್ಲಲ್ಲೇ ಘಟಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಕ್ಷೇತ್ರಕ್ಕೂ ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕರೆದಿದ್ದಾರೆ. ಮಾಧ್ಯಮದವರು ಬಂದಿದ್ದಾರೆ. ತಾವೆಲ್ಲರೂ ಕೂಡ ಅವರ ಪ್ರೀತಿಗೆ ಪಾತ್ರರಾಗಿ ಬಂದಿದ್ದೀರಿ, ಆಹ್ವಾನಿತರು ಬಂದಿದ್ದಾರೆ. ಮತ್ತು ನಮ್ಮ ಸುರೇಶ್ ಬಾಬು ಅವರು, ಅವರ ಕುಟುಂಬದ ಎಲ್ಲರೂ ಕೂಡ ಇಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಭಾರತೀಯರಿಗೆ
ಗೋಲ್ಡ್ ಅಂದ್ರೆ ಬಹಳ ಇಷ್ಟ ಅಲ್ವಾ? ಯಾಕೆ ನಾನು ಐ ಡಿಡ್ ಮೈ PhD ಇನ್ ಎಕನಾಮಿಕ್ಸ್. ಸಾಮಾನ್ಯವಾಗಿ ಗೋಲ್ಡ್ ಎಕಾನಮಿ ಅಂತ ಬಂದಾಗ ಇಂಡಿಯನ್ಸ್ ಒಂದು 8-10% ಜನರ ಮನೆಯಲ್ಲಿ ಮಾತ್ರ ಗೋಲ್ಡ್ ಇರುತ್ತೆ ಅಲ್ವಾ? ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ. ನಾಟ್ ಬಿಕಾಸ್ ಆಫ್ ವಿಲ್ಲಿಂಗ್ನೆಸ್ ಅಥವಾ ಒಂದು ಡಿಸೈರ್ ಅನ್ನೋದಕ್ಕಿಂತಲೂ ಇಟ್ ವಿಲ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್. ಒಂದು ಹೂಡಿಕೆಯಾಗೂ ಕೂಡ ಆಪತ್ಕಾಲದಲ್ಲಿ ಕಾಪಾಡಬಲ್ಲದು. ಹಣ ಇರೋದಿಲ್ಲ, ಚಲಿಸ್ತಾ ಇರುತ್ತೆ. ಆದ್ರೆ ಗೋಲ್ಡ್ ಒಂದು ಚರವಸ್ತುವಾಗಿಯೂ ಕೂಡ ಒಂದು ಸ್ಥಿರ ವಸ್ತುವಾಗಿಯೂ ಕೂಡ. ಯಾಕೆ ನಾವು ಚರಾಚಿರ ಅಂತ ಹೇಳ್ತೀವಿ, ಮೂವಬಲ್ ಅಂಡ್ ಇಮೂವಬಲ್ ಅಂತ. ಸೊ ಗೋಲ್ಡ್ ಹ್ಯಾವಿಂಗ್ ಎ 2 faces. ಒನ್ ಈಸ್ ಮೂವಬಲ್ ಅಂಡ್ ಆಲ್ಸೋ ಇಮೂವಬಲ್. ಸೊ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನದ ಉದ್ಯಮ ಬಹಳ ಒಂದು ಪೊಟೆನ್ಶಿಯಾಲಿಟಿನ ಇಟ್ಕೊಂಡಿರುವಂತ ಒಂದು ಉದ್ಯಮ. ಆದ್ರೆ ಗೌಡ್ರು ಹೇಳ್ತಾ ಇದ್ರು, ಒಬ್ಬ ಶ್ರೀಸಾಮಾನ್ಯ ರೈತ ಕುಟುಂಬದ ಮಗನಾಗಿ, ಹಳ್ಳಿಗಾಡಿನವನಾಗಿ, ಅದರಲ್ಲೂ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಬಂದು ಇಂತಹ ಉದ್ಯಮಕ್ಕೆ ಕೈ ಹಾಕೋದು ಬಹಳ ಕಷ್ಟದ ವಿಷಯ. ಈ ಹಳ್ಳಿಯ ಜನರು ಸಿಟಿಗೆ ಬರ್ಲಿಕ್ಕೆ ಬಹಳ ಕಷ್ಟಪಡ್ತಾರೆ. ಏನಪ್ಪಾ ಎತ್ತ ಅಂತ, ಕೂಲಿಗೆ ನಾಲಿಗೆ ಅಂತ ಬರ್ತಾರೆ. ಆದ್ರೆ ಇವತ್ತು ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಿಕೊಂಡು ಧೈರ್ಯವಾಗಿ ನಾನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಒಂದು ಫುಟ್ ಪ್ರಿಂಟ್ ಅನ್ನ ಇಡ್ತೀನಿ, ಜನರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆಯನ್ನು ನಾವು ಇಟ್ಕೊಂಡಿದ್ದಾರೆ. ನಾವೇನು ಅನ್ಕೊಂತೀವಿ ಚಿನ್ನದ ವ್ಯಾಪಾರಿಗಳು ಕೆಲವರಿಗೆ ಮಾತ್ರ ಸೀಮಿತ ಆಗಿದೆ ಒಂದು ಸಮುದಾಯಕ್ಕೆ. ಅದು ನಾರ್ಥನ್ ಇಂಡಿಯಾದಲ್ಲಿ ಕೆಲವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಅಥವಾ ಆಯಕಟ್ಟಿನ ಜಾಗಗಳಲ್ಲಿ ಲಾಭ ಮಾಡಿಕೊಂಡು ಅನುಕೂಲ ಮಾಡಿಕೊಂಡು ಅವರು ಶ್ರೀಮಂತಿಕೆಯನ್ನು ಪಡೆಯುವಂತ ಸಂದರ್ಭದಲ್ಲಿ ಒಬ್ಬ ರೈತನ ಮಗ, ಒಬ್ಬ ಹಳ್ಳಿಗಾಡಿನ ಮಗ, ಅದರಲ್ಲೂ ಕೋಲಾರದಂತ ಅತ್ಯಂತ ಶ್ರಮ ಪಡುವ ಜಿಲ್ಲೆ ನಿಮ್ಗೆ ಗೊತ್ತಿರ್ಲಿ. ಯಾಕೆ ನಾನು ಬ್ಯೂರೋಕ್ರಾಟ್ ಆಗಿ 24 ವರ್ಷ ಕೆಲಸ ಮಾಡಿದ್ದೀನಿ. ಬ್ಯೂರೋಕ್ರಾಟ್ ಆಗಿ ಅಧಿಕಾರಿಯಾಗಿ ಅತ್ಯಂತ ಕಠಿಣ ಶ್ರಮ ಪಡುವಂತಹ ಜನಸಮುದಾಯ, ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಅಂಡ್ ಕ್ರೀಡ್, ಅದು ಕೋಲಾರ. ಒಬ್ಬ IAS ಆಫೀಸರ್ ಆಗ್ಬೋದು, KS ಆಫೀಸರ್ ಆಗ್ಬೋದು, ಒಬ್ಬ ಪ್ರಗತಿಪರ ರೈತ ಆಗ್ಬೋದು, ಒಬ್ಬ ಜನನಾಯಕ ಆಗ್ಬೋದು, ಆ ಜಿಲ್ಲೆಯಿಂದ ಬಹಳಷ್ಟು ಕಷ್ಟಪಟ್ಕೊಂಡು ಬರ್ತಾರೆ. ಒಮ್ಮೊಮ್ಮೆ ಅವರು ಊಟಕ್ಕೂ ಇಲ್ಲದಂತ ಸ್ಥಿತಿಲಿ ಬದುಕಿರಬಹುದು ಅಂತ ಅನ್ಸುತ್ತೆ. ನಾನು ಅವ್ರ ಡೀಟೇಲ್ ತಿಳ್ಕೊಂಡಿಲ್ಲ. ಆದ್ರೆ ಸಾಮಾನ್ಯವಾಗಿ ಕೋಲಾರ ಭಾಗದವರು, ಚಿಕ್ಕಬಳ್ಳಾಪುರ ಭಾಗದವರು ಬಹಳಷ್ಟು ಶ್ರಮಪಟ್ಟು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಶ್ರೀಮಂತರಾಗಿ ಒಂದು ಅಭಿವೃದ್ಧಿಯನ್ನು ಕಾಣುವಂತ ಸಂದರ್ಭದಲ್ಲಿ ಮಾನ್ಯ ಮುನಿಯಪ್ಪನವರು ಹೇಳಿದ್ರು, ನೀವು ಸಹಾಯನೂ ಕೂಡ ಮಾಡ್ಬೇಕಪ್ಪ ಸಮಾಜಕ್ಕೆ ಅಂತ. ನಮ್ಮ MLA ಅವರು ಕೂಡ ಹೇಳಿದ್ರು, ಸಮಾಜಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಉದ್ಯಮಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ನಾರಾಯಣಗೌಡ್ರೆ, ಹೆಚ್ಚಿನ ಪ್ರಗತಿನ ಕಾಣಲಿ, ನಮ್ಮ ಸಹಕಾರ ಇದ್ದೇ ಇರುತ್ತೆ. ನೀವು ಒಳ್ಳೆಯ ಮನಸ್ಸನ್ನ ಇಟ್ಕೊಂಡು ಈ ಬಿಸಿನೆಸ್ ಅನ್ನ ಮಾಡಿ. ಯಾಕೆಂದ್ರೆ ವ್ಯಾಪಾರ ಅಂದ್ರೆ ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅನ್ಕೊಳ್ತೀವಿ ವ್ಯಾಪಾರ ದ್ರೋಹ ಮಾಡ್ತಾರೆ ಹಾಗೆ ಅಂತ. ಈಗ ಇತ್ತೀಚೆಗೆ ಜನರಲ್ಲಿ ಅವೇರ್ನೆಸ್ ಬಂದು ಇಂತಹ ದ್ರೋಹದ ಕೆಲಸಗಳು ಕಡಿಮೆ ಆಗ್ತಾ ಇರೋದು ನಾವು ಕಾಣ್ತೀವಿ. ಆದ್ರೆ ನಾರಾಯಣಗೌಡರಿಗೆ ನಾವು ವಿಶೇಷವಾಗಿ ಆಸಕ್ತಿ ವಹಿಸಿ ಹೇಳುವಂಥದ್ದು, ನಿಮ್ಮ ಕಾಯಕ ಇದೊಂದು ಕಾಯಕ. ಇಟ್ ಇಸ್ ಆಲ್ಸೋ ವರ್ಕ್. ರೈತ ಇರ್ಬೋದು, ರಾಜಕಾರಣಿ ಇರ್ಬೋದು, ಸನ್ಯಾಸಿ ಇರ್ಬೋದು, ಶಿಕ್ಷಕ ಇರ್ಬೋದು, ವಕೀಲ ಇರ್ಬೋದು, ನ್ಯಾಯವಾದಿ ಇರ್ಬೋದು, ಎಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಮ್ಮ ಕಾಯಕದಲ್ಲಿ ನಾವು ನಿಷ್ಠೆಯನ್ನು ಇಟ್ಕೊಂಡಿದ್ರೆ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಪ್ರಿಯಕೃಷ್ಣ ಅವರು ಇಡೀ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನ MLA ಅಲ್ವಾ? ಅಂದ್ರೆ ನಿಷ್ಠೆ ಇದ್ದಿದ್ದಕ್ಕೋಸ್ಕರ, ಜನರ ಪರವಾಗಿ ಇದ್ದಿದ್ದಕ್ಕೋಸ್ಕರ. ಹಾಗೆ ಮುನಿಯಪ್ಪನವರು ಕೂಡ ಅಷ್ಟೇನೆ, ಹಿರಿಯ ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ಹಿರಿಯ ರಾಜಕಾರಣಿಯಾಗಿ ಇವತ್ತು ನೀವು ನಂಬ್ತಿರೋ ಇಲ್ವೋ, ಅವರು ಕೂಡ ನಮ್ಮ ರಾಜ್ಯದ ಮುಖ್ಯಸ್ಥನಾಗುವ ಒಂದು ಘನತೆಯನ್ನ, ಶಕ್ತಿಯನ್ನ ಇಟ್ಕೊಂಡಿರಂತವ್ರು, ಹೊಂದಿರಂತವ್ರು. ಈ ಒಂದು ಸಂದರ್ಭದಲ್ಲಿ ನಾನು ನಾರಾಯಣಗೌಡರಿಗೆ ಕಿವಿ ಮಾತು ಹೇಳುವಂಥದ್ದು, ನಿಮ್ಮ ಹತ್ರ ಬರುವಂತ ಕಸ್ಟಮರ್ಸ್ಗೆ, ಬಯರ್ಸ್ ಇರ್ಬೋದು ಅಥವಾ ಸೆಲ್ಲರ್ಸ್ ಇರ್ಬೋದು, ಅವರಿಗೆ ನೀವು ನಿಷ್ಠೆಯನ್ನ ಇಟ್ಕೋಬೇಕಾಗುತ್ತೆ. ನಿಮಗೆ ನೀವು ನಿಷ್ಠೆಯನ್ನು ಇಟ್ಕೊಳ್ಳೋದಕ್ಕಿಂತಲೂ ಯಾರು ನಿಮ್ಮ ಹತ್ರ ಬೈ ಮಾಡ್ತಾರೆ, ಯಾರು ನಿಮಗೆ ಸೆಲ್ ಮಾಡ್ತಾರೆ, ಅವರ ಜೊತೆಯಲ್ಲಿ ನೀವು ನಿಷ್ಠಾವಂತರಾಗಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತೆ. ಭಗವಂತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಮಹಾವೀರ ಪಂಚಗಣಪತಿ ನಿಮ್ಗೆ ಹೆಚ್ಚಿನ ಶ್ರೇಯಸ್ಸನ್ನು ತರಲಿ. ಇಂತಹ ಘಟಕಗಳ ಸಂಖ್ಯೆ ಹೆಚ್ಚಾಗಲಿ. ನಮ್ಮವರು ಹಳ್ಳಿಗರು, ಕನ್ನಡಿಗರು, ನಮ್ಮವರು ಹಳ್ಳಿಗರು, ಕನ್ನಡಿಗರು ಹೊಸ ಹೊಸ ಉದ್ಯಮಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದೀವಿ. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಉದ್ಯಮಿಗಳ ಸರ್ಕಲ್ ನ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರ, ಹಾಗೆ ರಿಯಲ್ ಎಸ್ಟೇಟ್ ಇರಬಹುದು, ಹಾಗೆ ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು, ಹಾಗೆ ಆರೋಗ್ಯ ಕ್ಷೇತ್ರ ಇರ್ಬೋದು, ಸಂಶೋಧನೆ ಇರಬಹುದು. ಈಗೆಲ್ಲ ಕ್ಷೇತ್ರಗಳು ಇವತ್ತು ಉದ್ಯಮಶೀಲತೆಯನ್ನು ಬೆಳೆಸಬೇಕು. ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗಬಾರ್ದು ಈ ಉದ್ಯಮ ಕ್ಷೇತ್ರ. ಎಲ್ಲ ವರ್ಗದವರು ಕಾಲಿಡಬೇಕು, ಇನ್ವೆಸ್ಟ್ ಮಾಡಬೇಕು, ಧೈರ್ಯವಾಗಿ ದುಡಿಬೇಕು. ಬಂದಿದ್ರಲ್ಲಿ 4 ಭಾಗ 5 ಭಾಗನ ಸಮಾಜಕ್ಕೆ ಅರ್ಪಣೆ ಮಾಡಿ
ಅವರು ಬೆಳಿಬೇಕು, ಇನ್ನ ಬೇರೆಯವರು ಕೂಡ ಬೆಳೆಸಬೇಕು. ಲೀವ್ ಅಂಡ್ ಲೆಟ್ ಟು ಲೀವ್ ಅನ್ನೋ ಒಂದು ಅರ್ಥದಲ್ಲಿ ನಾವು ಈ ಒಂದು ನಾರಾಯಣಗೌಡರ ಐಶ್ವರ್ಯ ಗೋಲ್ಡ್ ಕಂಪನಿ ಎತ್ತರೋತ್ತರವಾಗಿ ಬೆಳಿಲಿ, ಅನೇಕ ಘಟಕಗಳಾಗ್ಲಿ, ಶ್ರೀಸಾಮಾನ್ಯನಿಗೆ ಅವರ ಮನೆ ಬಾಗಿಲಲ್ಲಿ ಚಿನ್ನ ಕೊಳ್ಳುವಂತ ಅವಕಾಶ ಸಿಗಲಿ, ಚಿನ್ನವನ್ನ ಕಷ್ಟಕ್ಕೆ ಮಾರುವಂತ ಅವಕಾಶ ಸಿಗಲಿ, ಜನಸಾಮಾನ್ಯರಿಗೂ ಕೂಡ ಸಹಾಯ ಆಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಡೀ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನ ನೀಡಿ ಇನ್ನು ಹೆಚ್ಚಿನ ಶಕ್ತಿನ ನಮ್ಮ ಈ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ. ನಾರಾಯಣಗೌಡ ಅವರ ಪರ್ಸನಲ್ ಎಕಾನಮಿಗೆ ಐಶ್ವರ್ಯ ಗೋಲ್ಡ್ ಕಂಪನಿ ಮಾಡ್ತಾ ಇರ್ಬೋದು, ಬಟ್ ಇಟ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಟು ಕರ್ನಾಟಕ ಎಕಾನಮಿ. ನೀವು ನೋಡಿದ್ರಿ, ಗುಜರಾತ್, ರಾಜಸ್ಥಾನದವರೆಲ್ಲ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಎಂಟರ್ಪ್ರಿನರ್ಶಿಪ್. ಬಹಳ ಕರೇಜಿಯಸ್ ಎಂಟರ್ಪ್ರಿನರ್ಶಿಪ್ ಇದೆ. ನಮ್ಮ ಕನ್ನಡಿಗರಲ್ಲಿ ಹೂಡಿಕೆ ಮಾಡೋದು ಬಹಳ ಅನುಮಾನ. ಹೂಡಿಕೆ ಮಾಡಬೇಕು ಅಂತ ಎಲ್ಲಿ ಲಾಸ್ ಆಗ್ಬಿಡುತ್ತೋ ಅಂತ ಭಯ ಪಡ್ತಾರೆ. ಧೈರ್ಯ ಮಾಡೋರು ಬಹಳ ಕಡಿಮೆ ಇದ್ದಾರೆ, ಅಥವಾ ಇದರಲ್ಲೂ ರೇರ್. ಸೊ ಇದು ರೇರ್ ಇಂಡಸ್ಟ್ರಿ. ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಇಟ್ ಇಸ್ ವೆರಿ ರೇರ್ ಇಂಡಸ್ಟ್ರಿ. ಅಂತವ್ರು ಬಂದಿರುವಂತದ್ದು ನಾರಾಯಣಗೌಡರು ಇದೊಂದು ಸ್ಫೂರ್ತಿ ಆಗ್ಲಿ, ಒಂದು ಕಿಡಿ ಆಗ್ಲಿ, ಒಂದು ಬೆಳಕಾಗ್ಲಿ, ಅವ್ರ ಮನೆಯೂ ಕೂಡ ಬೆಳಗ್ಲಿ, ಗ್ರಾಹಕರು ಕೂಡ ಬೆಳಗ್ಲಿ, ಆರ್ಥಿಕ ವ್ಯವಸ್ಥೆಯು ಕೂಡ ಬೆಳಗ್ಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಮತ್ತೊಮ್ಮೆ ಶುಭ ಕೋರಿ, ನಮ್ಮೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ಜೈ ಶ್ರೀ ಗುರುದೇವ್. ಅಶ್ವಸೂರ್ಯ ಪ್ರೈವೇಟ್ ಚಿಟ್ಸ್ ಅದ್ರ ಬಗ್ಗೆನೂ ಮಾತಾಡ್ತೀವಿ ಸರ್, ಬಟ್ ಅದರಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋಂಥ ವಿಚಾರ ನೋಡಿ ಸರ್, ಇವತ್ತು ಬ್ಯಾಂಕಲ್ಲಿ ಲೋನ್ ತೊಗೊಬೇಕು ಅಂತ ಹೇಳಿದ್ರೆ ಶ್ರೀಮಂತ ಪೆಟ್ಟಿಗೆ ತೆಗೆಯೋಷ್ಟೊತ್ತಿಗೆ ಬಡವನ ಪ್ರಾಣ ಹೋಗುತ್ತೆ. ಬ್ಯಾಂಕಲ್ಲಿ ಲೋನ್ ತೊಗೊಬೇಕು ಅಂತ ಹೇಳಿದ್ರೆ ಸಿಬಿಲ್ ಚೆಕ್ ಮಾಡ್ತಾರೆ. ಇವತ್ತೊಂದು ಯುವಕರು ಒಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಯಾರೋ ಅಫಿಷಿಯಲ್ಸ್ ರಿಟೈರ್ಡ್ ಆಗಿರ್ತಾರೆ, ಏಜ್ ಬಾರ್ ಆಗಿ ಏಜ್ ಪ್ಯಾಟ್ ಮೇಲೆ ಇವತ್ತು ಯಾರೋ ಲೋನ್ ಕೊಡ್ತಾ ಇಲ್ಲ. ಅದಕ್ಕೆ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್, ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇಲ್ಲಿ 1 ಲಕ್ಷದಿಂದ 1 ಕೋಟಿವರೆಗೂ ನಾವು ಚಿಟ್ಸ್ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನು ಚೌಕಟ್ಟಲ್ಲಿ ನಡೀತದೆ. ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ರಿಜಿಸ್ಟ್ರೇಷನ್ ಆಗಿದೆ, ಈಗ ಪ್ರಾರಂಭ ಆಗಿದೆ. 1 ಲಕ್ಷದಿಂದ 1 ಕೋಟಿವರೆಗೂ ಚೀಟಿ ವ್ಯವಹಾರ ಇಲ್ಲಿ ನಡೀತದೆ. ಅದಕ್ಕೆ ಸೂಕ್ತವಾದಂಥ ದಾಖಲೆ ಕೊಟ್ಟರೆ ಅವ್ರಿಗೆ ಚೀಟಿ ಕೊಟ್ಟು ವ್ಯಾಪಾರ ಅಭಿವೃದ್ಧಿಗೆ ನಾವು ಸಹಕರಿಸ್ತೀವಿ ಸರ್. ಎಲ್ಲ ರೀತಿಯಾದಂಥ ಇದು ಒಂದೇ ಕಚೇರಿಯಲ್ಲಿ ನಡೀತದೆ. ಆಮೇಲೆ ಐಶ್ವರ್ಯ ಗ್ಲೋಬಲ್ ಟೂರಿಸಮ್, ಐಶ್ವರ್ಯ ಗ್ಲೋಬಲ್ ಪ್ಯಾಕೇಜಸ್ ಏನು ಮಾಡಿದ್ದೀವಿ ಅಂದರೆ ದೇಶ ಮತ್ತು ವಿದೇಶ ಸುತ್ತುವಂಥದ್ದು. ಐಶ್ವರ್ಯ ಗ್ಲೋಬಲ್ ಹಾಲಿಡೇಸ್ ಅದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಿಮಗೆ ದೇಶ ನೋಡಬೇಕು ಅನ್ನೋದಿದ್ದರೆ ಕಡಿಮೆ ವೆಚ್ಚದಲ್ಲಿ ನಾವು ದೇಶ ತೋರಿಸುವಂಥ ಪ್ರಯತ್ನ ಬೇರೆ ಮಾಡ್ತಾಯಿದ್ವಿ. ಕಂತಿನ ರೂಪದಲ್ಲಿರ್ಬೋದು, ಒಂದೇ ಸಲ ಆಗ್ಬೋದು. ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರ ಮತ್ತು ದೇಶ ಮತ್ತು ವಿದೇಶ ಇದಕ್ಕೆ ಕೂಡ ನಮ್ಮ ಸಿಬ್ಬಂದಿ ವರ್ಗ ಪ್ರಾರಂಭವಾಗಿದೆ. ಇನ್ನು ನಿರಂತರವಾಗಿ ನಮ್ಮದು ಐಶ್ವರ್ಯ ಗ್ರೂಪ್ ಆಫ್ ಕಂಪನಿ ಜನಗಳಿಗಾಗಿ, ಜನಗಳ ಸೇವೆಗೆ ನಿರಂತರವಾಗಿ ನಿಮ್ಮ ಸೇವೆಯಲ್ಲೇ ನಾವಿರುತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತ ಸರ್. ಇವತ್ತು ನಮ್ಮ ಶ್ರೀಮತಿಯವರು ಬ್ಯಾಕ್ ಸಪೋರ್ಟ್ ಇದೆ. ನನ್ನ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿದ್ದಾರೆ, ಇನ್ನೂ ಸ್ವಲ್ಪ ಇದೆ, ವಿದ್ಯಾಭ್ಯಾಸದಿಂದ ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಮಿಕ್ಕಿದ್ದ ನನ್ನ ಸ್ನೇಹಿತರು, ಲೀಡರ್ಸ್ ಅಂದರೆ ರಾಜಕೀಯ ಲೀಡರ್ಸ್ ಅಲ್ಲ, ನನ್ನ ಆತ್ಮೀಯ ಸ್ನೇಹಿತರು ಕೂಡ ನನ್ನ ಕಂಪನಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕನಸಿದೆ ನಾರಾಯಣಗೌಡರು ದೊಡ್ಡ ಮಟ್ಟಕ್ಕೆ ವ್ಯಾಪಾರದಲ್ಲಿ ಹೋಗಬೇಕು ಅಂತ ಅವ್ರು ನನ್ನ ಸಹಕಾರ ಮಾಡ್ತಾ ಇದ್ದಾರೆ. ಎಸ್ ನೋಡಿ, ಐಶ್ವರ್ಯ ಗೋಲ್ಡ್ ಕಂಪನಿ ಇವತ್ತು ಪ್ರಧಾನ ಕಚೇರಿ ವಿಜಯನಗರದಲ್ಲಿ ಉದ್ಘಾಟನೆ ಆಗಿದೆ. ರಾಜ್ಯದಲ್ಲಿ 30 ಜಿಲ್ಲೆಯಲ್ಲೂ ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಐಶ್ವರ್ಯ ಗೋಲ್ಡ್ ಕಂಪನಿ ಅತಿ ಶೀಘ್ರದಲ್ಲೇ ಎಲ್ಲ ಕಡೆಯೂ ಈ ಬ್ರಾಂಚಸ್ಸನ್ನು ತೆರೆಯುತ್ತೇವೆ. ಐಶ್ವರ್ಯ ಗೋಲ್ಡ್ ಕಂಪನಿಯಲ್ಲಿ ನೀವು ಬೇರೆ ಕಡೆ ಹಡ ಇಟ್ಟಿರೋಂಥ ಚಿನ್ನವನ್ನು ಬಿಡಿಸಿ ಬೇರೆ ಬ್ಯಾಂಕಲ್ಲಿಟ್ಟು ನಿಮಗೆ ಸೇವೆ ಮಾಡುವಂಥ ಒಂದು ಸೇವಾ ಕೇಂದ್ರವಾಗಿ ಇವತ್ತು ಐಶ್ವರ್ಯ ಗೋಲ್ಡ್ ಕಂಪ್ನಿ ಲೋಕಾರ್ಪಣೆ ಆಗಿದೆ. ಎರಡನೇದೇನಂತ ಹೇಳಿದ್ರೆ, ನಿಮ್ಮ ಚಿನ್ನವನ್ನು ಬಿಡಿಸಿ ನೀವು ಇಷ್ಟಪಟ್ಟು ಮಾರಬೇಕು ಅಂತ ಹೇಳಿದ್ರೆ ಅದನ್ನು ಬೈ ಮಾಡುವಂಥ ಕೆಲಸ ಕೂಡ ಐಶ್ವರ್ಯ ಗೋಲ್ಡ್ ಕಂಪ್ನಿ ಮಾಡ್ತದೆ. ಇದು ಗ್ರಾಹಕರಿಗೂ ಐಶ್ವರ್ಯ ಗೋಲ್ಡ್ ಕಂಪ್ನಿಗೂ ಒಳ್ಳೆಯ ಅನುಬಂಧ ಇರಬೇಕು ಅಂತೇಳಿ ಇವತ್ತಿನ ದಿವಸ ಒಂದು ಪ್ರಾರಂಭ ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಗೋಲ್ಡ್ ಕಂಪನಿಗಳು ಸುಮಾರು ಚಾಲನೆಯಲ್ಲಿದ್ದಾವೆ.
ನಮ್ಮದು ಸಹ ಇವತ್ತೇನು 2/6/2025 ಲೋಕಾರ್ಪಣೆ ಆಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಐಶ್ವರ್ಯ ಗೋಲ್ಡ್ ಕಂಪನಿ ಅನುಷ್ಠಾನಕ್ಕೆ ಬರ್ತದೆ. ಯಾವ ಉದ್ದೇಶ ಸರ್? ಅಂದ್ರೆ ಯಾಕೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕು ಅನಿಸ್ತು ಅಂತ? ನೋಡಿ, ಇವತ್ತಿರೋ ಒಂದು ಕೆಲವು ಕಂಪನಿಗಳಲ್ಲಿ ನೀವು ಚಿನ್ನ ತೊಗೊಂಬನ್ನಿ 70% 70 ಪೈಸೆ ಕೊಡ್ತೀವಿ, 85 ಪೈಸೆ ಕೊಡ್ತೀವಿ ಅಂತ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಒಂದು ತಿಂಗಳ ಆದಮೇಲೆ ಒಂದು ದಿವಸ ಲೇಟ್ ಆದರೂ ಅವರು 1.5-2 ರೂಪಾಯಿ ಬಡ್ಡಿ ಹಾಕ್ತಾವ್ರೆ. ಬ್ಯಾಂಕ್ನಲ್ಲಿಟ್ಟರೆ 6 ತಿಂಗಳು 3 ತಿಂಗಳು ವರ್ಷಕ್ಕೆ ಬಡ್ಡಿ ಕಟ್ಬೋದು. ಎಷ್ಟೋ ಗ್ರಾಹಕರಿಗೆ ಬ್ಯಾಂಕ್ ಹೋದರೆ ಏನು ಕೇಳ್ತಾರೋ, ಬ್ಯಾಂಕ್ ಪ್ರೊಸೀಜರ್ ಏನೋ ಬೇರೆ ಇರಬಹುದು ಅಂತೇಳಿ ಭಯಪಟ್ಟು ಈ ಖಾಸಗಿ ಕಂಪನಿಗಳಲ್ಲಿ ಹಣ ಇಡುವಂಥ ಒಂದು ಕೆಲಸ ಮಾಡ್ತಾಯಿದೆ. ನಾನು ಎಲ್ಲ ಗ್ರಾಹಕರಿಗೂ ಹೇಳೋದೊಂದೇ, ನಿಮ್ಮ ಚಿನ್ನವನ್ನು ದಯವಿಟ್ಟು ಮಾರಾಟ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಚಿನ್ನ ಇವತ್ತು ಗಗನಕ್ಕೇರಿದೆ. ಆ ಚಿನ್ನ ಗಗನಕ್ಕೇರಿರೋದ್ರಿಂದ ನೀವು ಚಿನ್ನವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಈ ಒಂದು ಐಡಿಯಾಯಿಂದ ನಿಮ್ಮ ಜೀವನವನ್ನೇ ನೀವು ಬದಲಾಯಿಸ್ಕೊಬೋದು. ಅದು ಐಶ್ವರ್ಯ ಗೋಲ್ಡ್ ಕಂಪನಿ ನಿಮ್ಮ ಜೊತೆಯಲ್ಲಿರುತ್ತೆ. ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ನೋಡಿ, ಮೂಲತಃ ನಾನು ಒಂದು ರೈತನ ಮಗ. ಬಂದು ವ್ಯಾಪಾರ ಮಾಡಿ ಅಭಿವೃದ್ಧಿ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಇರಬೇಕು, ಎಲ್ಲ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ಇದನ್ನು ಪ್ರಾರಂಭ ಮಾಡಿದ್ದೀನಿ. ಇವತ್ತು ಐಶ್ವರ್ಯ ಕೃಷಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಆರ್ಗಾನಿಕ್ ಪ್ರಾಡಕ್ಟನ್ನು ಜನಗಳಿಗೆ ಕೊಡೋ ಉದ್ದೇಶದಿಂದ ಇವತ್ತು ಐಶ್ವರ್ಯ ಕೃಷಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್, ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಮ್ಮ ಐಶ್ವರ್ಯ ನನ್ನ ಮಗಳು ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಎರಡನೇದು, ಗ್ರಾಹಕರಿಗೆ ಏನಪ್ಪ ಅಂತ ಹೇಳಿದ್ರೆ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ನಮ್ಮ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಚಿನ್ನ ಬಿಡಿಸಬೇಕು, ಚಿನ್ನವನ್ನು ಮತ್ತೆ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಬೇಕು ಅಂತ ಹೇಳಿದ್ರೆ ನಿಮ್ಮ ಚಿನ್ನವನ್ನು ಬೇರೆ ಕಡೆ ಇಟ್ಟಿರೋ ಚಿನ್ನವನ್ನು ನಾವು ಬಿಡಿಸಿ ನಿಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತೀನಿ ನಾವು. ಅದು ಪೂರ್ತಿ ವಿವರ ಬೇಕಾದರೆ ನಮ್ಮ ಕಚೇರಿಗೆ ಬಂದರೆ ಅದು ನಮ್ಮ ಸಿಬ್ಬಂದಿ ನಿಮಗೆ ವಿವರ ಕೊಡ್ತಾರೆ. ಸರ್, ನಿಮ್ಮ ಕಚೇರಿಯ ವಿಳಾಸ ಹೇಳೋದಾದ್ರೆ? ನೋಡಿ, ಕಚೇರಿ ವಿಳಾಸ ಬಂದು ವಿಜಯನಗರ ಮೆಟ್ರೋ ಸ್ಟೇಷನ್ ಮುಂದುಗಡೆ ಇದೆ, 2ನೇ ಅಂತಸ್ತಲ್ಲಿದೆ. ಇದು ಪ್ರಧಾನ ಕಚೇರಿಯಾಗಿರ್ತದೆ. ಈ ಪ್ರಧಾನ ಕಚೇರಿಗೆ ನೀವು ಫೋನ್ ಮಾಡಿದ್ರೆ ಎಲ್ಲೆಲ್ಲಿ ನಮ್ಮ ಕಚೇರಿ ಇದೆ ಅನ್ನೋದು ಬರುತ್ತೆ. ಅತಿ ಶೀಘ್ರದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಬರ್ತದೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ. ಆ ಒಂದು ನಂಬರ್ಗೆ ನೀವು ಫೋನ್ ಮಾಡಿ, ನಿಮ್ಮ ಮನೆಗತೆ ಬಂದು ನಾವು ಸೇವೆ ಕೊಡುವಂಥ ಇದು ಕೂಡ ಸರ್ವಿಸ್ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.